ಬ್ಯಾಂಕಿಂಗ್ ಸಿಸ್ಟಮ್ನ ಈ ಡಾರ್ಕ್ ಸೀಕ್ರೆಟ್ಸ್ ಗೊತ್ತಾದರೆ ನಿಮ್ಮ ನಿದ್ದೆ ಹಾರಿ ಹೋಗುತ್ತೆ. ನಮಸ್ಕಾರ ಫ್ರೆಂಡ್ಸ್, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ವಾಟ್ಸಪ್ ಓಪನ್ ಮಾಡಿದ್ರೆ ಸಾಕು, ನ್ಯೂಸ್ ಚಾನಲ್ ಹಾಕಿದ್ರೆ ಸಾಕು, ನಾವೆಲ್ಲರೂ ಕೇಳೋ ಒಂದೇ ಡೈಲಾಗ್, ಬಾಸ್ ನಮ್ದು ವಿಶ್ವದ 5ನೇ ಅತಿ ದೊಡ್ಡ ಆರ್ಥಿಕತೆ. ಇದನ್ನ ಕೇಳಿದಾಗ ನಮಗೆಲ್ಲ ಎದೆ ಉಬ್ಬುತ್ತೆ, ಫುಲ್ ಪ್ರೌಡ್ ಫೀಲ್ ಆಗುತ್ತೆ ಅಲ್ವಾ? ಬಟ್ ಟ್ರಸ್ಟ್ ಮೀ, ಇವತ್ತು ನಾನು ನಿಮಗೆ ಹೇಳೋಕೆ ಹೊರಟಿರುವ ಸತ್ಯಗಳು ನಿಮ್ಮ ನಿದ್ದೆ ಕೆಡಿಸೋದು ಗ್ಯಾರಂಟಿ. ನೋಡಿ, GDP ಲೆಕ್ಕದಲ್ಲಿ ನಾವು 5ನೇ ಪ್ಲೇಸ್ನಲ್ಲಿ ಇರಬಹುದು, ಆದರೆ ಸಾಮಾನ್ಯ ಮನುಷ್ಯನ ಜೇಬಲ್ಲಿ ಎಷ್ಟು ದುಡ್ಡಿದೆ ಅಂತ ಲೆಕ್ಕ ಹಾಕುವ ತಲಾ ಆದಾಯ ಪರ್ ಕ್ಯಾಪಿಟಾ ಇನ್ಕಮ್ ಲಿಸ್ಟ್ನಲ್ಲಿ ನಾವೆಲ್ಲಿದ್ದೀವಿ ಗೊತ್ತಾ? 140ನೇ ಸ್ಥಾನದಲ್ಲಿ. ಎಕ್ಸಾಕ್ಟ್ಲಿ. ಇದನ್ನೇ ದ ಗ್ರೇಟ್ ಇಂಡಿಯನ್ ಇಲ್ಯೂಷನ್ ಅಥವಾ ಆರ್ಥಿಕತೆಯ ಭ್ರಮೆ ಅಂತ ಕರೆಯೋದು. ಅರ್ಥಶಾಸ್ತ್ರಜ್ಞ ಪ್ರಭಾತ್ ಪಟ್ನಾಯಕ್ ಅವರು ಒಂದು ಮಾತು ಹೇಳ್ತಾರೆ, ಭಾರತದ ಬ್ಯಾಂಕಿಂಗ್ ವ್ಯವಸ್ಥೆ ಅನ್ನೋದು ಒಂದು ಜೀವಂತ ಜ್ವಾಲಾಮುಖಿ, ವಾಲ್ಕ್ಯಾನೋ. ಇದ್ರ ಮೇಲೆ ಕೂತಿದೆ ಮತ್ತು ಆ ಜ್ವಾಲಾಮುಖಿಯ ಸುತ್ತ ಸಾವಿರಾರು ರೈತರ ಮೃತದೇಹಗಳು ಬಿದ್ದಿವೆ. ಯಾಕೆ? ನಮ್ಮ ದುಡ್ಡಿಗೆ ಬ್ಯಾಂಕ್ಗಳಲ್ಲಿ ಬೆಲೆ ಇಲ್ವಾ? ಕುನಾಲ್ ಕಮ್ರಾ ಕೋ ಪ್ರೊಡ್ಯೂಸ್ ಮಾಡಿರೋ, ವರುಣ್ ಸುಖರಾಜ್ ಡೈರೆಕ್ಟ್ ಮಾಡಿರೋ ದ ಗ್ರೇಟ್ ಇಂಡಿಯನ್ ಇಲ್ಯೂಷನ್ ಅನ್ನೋ ಮೈಂಡ್ ಬ್ಲೋಯಿಂಗ್ ಡಾಕ್ಯುಮೆಂಟ್ರಿ ಯೂಟ್ಯೂಬ್ನಲ್ಲಿ ಧೂಳೆಬ್ಬಿಸ್ತಿದೆ. ಅದರಲ್ಲಿರೋ ಒಂದೊಂದು ಫ್ಯಾಕ್ಟ್ಸ್, ಪ್ರತಿಯೊಂದು ರೆಕಾರ್ಡ್ಗಳನ್ನ ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ಬ್ರೇಕ್ ಡೌನ್ ಮಾಡೋಣ. ಲೆಟ್ಸ್ ಗೆಟ್ ಇನ್ ಟು ದ ರಿಯಲ್ ಸ್ಕ್ಯಾಮ್. बस एक छोटी सी बात समझनी है, क्या हमारी अर्थव्यवस्था सच में सही दिशा में बढ़ रही है या फिर ये पूरा का पूरा एक इल्यूजन है? NPA ಅಂದ್ರೆ ದ ಕಾರ್ಪೊರೇಟ್ ಲೂಟ್. ಬ್ಯಾಂಕ್ ಅಂದ್ರೆ ಏನು? ನಿಮ್ ತರ ಕಾಮನ್ ಮ್ಯಾನ್ ಕಟ್ಟೋ ಟ್ಯಾಕ್ಸ್ ದುಡ್ಡಲ್ಲಿ ನಡೆಯೋ ಸಂಸ್ಥೆ. 60% ಬ್ಯಾಂಕಿಂಗ್ ಸೆಕ್ಟರ್ ನಮ್ಮ ದೇಶದಲ್ಲಿ ಗವರ್ಮೆಂಟ್ ಕಂಟ್ರೋಲ್ನಲ್ಲಿದೆ. ಆದರೆ ರಿಯಾಲಿಟಿ ಏನು ಗೊತ್ತಾ? ನೀವು 1 ತಿಂಗಳು ಬೈಕ್ EMI ಕಟ್ಟಿಲ್ಲ ಅಂದರೆ ರಿಕವರಿ ಏಜೆಂಟ್ಗಳು ಮನೆ ಹತ್ರ ಬಂದು ಸೀಮ್ ಕ್ರಿಯೇಟ್ ಮಾಡ್ತಾರೆ. ಆದರೆ ಅದೇ ಕೋಟ್ಯಂತರ ರೂಪಾಯಿ ಸಾಲ ತಗೊಂಡು 90 ದಿನ ಆದರೂ 1 ರೂಪಾಯಿ ಕಟ್ಟದಿದ್ರೆ ಬ್ಯಾಂಕ್ಗಳು ಅವರಿಗೆ ರೆಸ್ಪೆಕ್ಟ್ ಕೊಟ್ಟು ಆ ಸಾಲನ NPA, ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಕರೀತಾರೆ. ಇಲ್ಲೊಂದು ಮ್ಯಾಜಿಕ್ ಟ್ರಿಕ್ ಇದೆ, ಅದರ ಹೆಸರು ರೈಟ್ ಆಫ್. ಅಂದ್ರೆ ಲೆಕ್ಕದ ಪುಸ್ತಕನ ಕ್ಲೀನ್ ಮಾಡೋ ನೆಪದಲ್ಲಿ ಕಾರ್ಪೊರೇಟ್ ಸಾಲ ಮನ್ನಾ ಮಾಡೋದು. ಜುಲೈ 2025 ಫಿನಾನ್ಸ್ ಮಿನಿಸ್ಟ್ರಿ ರಿಪೋರ್ಟ್ ಪ್ರಕಾರ ಕೇವಲ 10 ವರ್ಷಗಳಲ್ಲಿ ನಮ್ಮ ಸರ್ಕಾರಿ ಬ್ಯಾಂಕ್ಗಳು ಮನ್ನಾ ಮಾಡಿರೋ ಕಾರ್ಪೊರೇಟ್ ಸಾಲ ಎಷ್ಟು ಗೊತ್ತಾ? ಬರೋಬ್ಬರಿ 12.08 ಲಕ್ಷ ಕೋಟಿ ರೂಪಾಯಿ. ಪ್ರೈವೇಟ್ ಬ್ಯಾಂಕ್ ಸೇರಿಸಿದ್ರೆ ಇದು 19 ಲಕ್ಷ ಕೋಟಿವರೆಗೂ ಹೋಗುತ್ತೆ ಸ್ನೇಹಿತರೆ. ಕೇವಲ SBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಒಂದೇ 1.14 ಲಕ್ಷ ಕೋಟಿ ರೈಟ್ ಆಫ್ ಮಾಡಿದೆ. ದೇಶದ ಸಾಲ ಇವತ್ತಿಗೆ ಅಂದಾಜು 230 ಲಕ್ಷ ಕೋಟಿ ಇದೆ. ಅಂಥದ್ರಲ್ಲಿ ರೈಟ್ ಆಫ್ ಮಾಡಿದ ಸಾಲವೇ 12 ಲಕ್ಷ ಕೋಟಿ. ಯಪ್ಪ, ತಲೆ ಗಿರ್ ಅನ್ನುತ್ತೆ. ಈ 12 ಲಕ್ಷ ಕೋಟಿ ವ್ಯಾಲ್ಯೂ ಏನು ಅಂದರೆ ಎಷ್ಟು ಅಂತ ಒಂದು ಇಮ್ಯಾಜಿನೇಷನ್ ಕೊಡ್ತೀನಿ ಕೇಳಿ. ಇಡೀ ದೇಶದ ಮಕ್ಕಳಿಗೆ 40 ವರ್ಷಗಳ ಕಾಲ ಮಧ್ಯಾಹ್ನದ ಬಿಸಿಯೂಟ ಹಾಕಬಹುದಿತ್ತು. ದೇಶದ ಶಿಕ್ಷಣ ವ್ಯವಸ್ಥೆನ 10 ವರ್ಷ ಫ್ರೀಯಾಗಿ ನಡೆಸಬಹುದಿತ್ತು. ಸುಮ್ಮನೆ ಒಂದು ಕ್ರೇಜಿ ಕಂಪ್ಯಾರಿಸನ್. ಇತ್ತೀಚೆಗೆ ನಡೆದ ಅನಂತ್ ಅಂಬಾನಿ ಮದುವೆ ರೇಂಜ್ನ 240 ಬೃಹತ್ ಮದುವೆಗಳನ್ನು ಇದೇ ದುಡ್ಡಲ್ಲಿ ಮಾಡಬಹುದಿತ್ತು. ಬಟ್ ಈ ದುಡ್ಡು ಹೋಗಿತ್ತು ಎಲ್ಲಿಗೆ? ಬೆರಳೆಣಿಕೆಯಷ್ಟು VIPಗಳ ಜೇಬಿಗೆ ಸ್ನೇಹಿತರೆ. ಎಂಥ ನಾನ್ಸೆನ್ಸ್ ವ್ಯವಸ್ಥೆ ಅಲ್ವಾ ಇದು? ದಿ ಹೇರ್ ಕಟ್ ಸ್ಕ್ಯಾಮ್ ಮತ್ತು ವಿಲ್ಫುಲ್ ಡಿಫಾಲ್ಟರ್ಸ್
2016ರಲ್ಲಿ ಅರುಣ್ ಜೇಟ್ಲಿ ಅವರು ಕಾರ್ಪೊರೇಟ್ ಸಾಲ ವಸೂಲಿ ಮಾಡೋಕೆ IBC ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ರಪ್ಟೆನ್ಸಿ ಕೋಡ್ ಅಂತ ಒಂದು ರೂಲ್ ತಂದ್ರು. ಬ್ಯಾಂಕಿಂಗ್ ಭಾಷೆಯಲ್ಲಿ ಇದನ್ನ ಹೇರ್ ಕಟ್ ಅಂತಾರೆ. ಅಂದ್ರೆ ಬ್ಯಾಂಕ್ ತಾನು ಬಿಟ್ಟು ಕೊಡೋ ಸಾಲದ ಮೊತ್ತ ಸ್ಟಾರ್ಟಿಂಗ್ನಲ್ಲಿ ಇದು 40% ಇತ್ತು. ಬಟ್ ಈಗ IBBI ಪ್ರಕಾರ ಈ ಹೇರ್ ಕಟ್ ರೇಂಜ್ 68%ರಿಂದ 73%ಗೆ ಏರಿದೆ. ಉದಾಹರಣೆಗೆ ಅದಾನಿ ಗ್ರೂಪ್ ಸುಮಾರು 10 ದಿವಾಳಿಯಾದ ಕಂಪನಿಗಳನ್ನ ಬರೋಬ್ಬರಿ 74% ಹೇರ್ ಕಟ್ ಮೂಲಕ ಅಕ್ವೈರ್ ಮಾಡಿಕೊಂಡಿದೆ. ಅಂದರೆ ₹100 ಸಾಲದಲ್ಲಿ ₹74 ಡಿಸ್ಕೌಂಟ್. ನಾವೆಲ್ಲ ಸ್ವಿಗ್ಗಿಯಲ್ಲಿ ₹50 ಡಿಸ್ಕೌಂಟ್ ಸಿಕ್ಕಿದ್ರೆ ಫುಲ್ ಖುಷಿ ಪಡ್ತೀವಿ. ಆದರೆ ಇಲ್ಲಿ ನಡೀತಿರೋದೇ ಬೇರೆ ಗೇಮ್. IBC ರೂಲ್ ಪ್ರಕಾರ ಒಂದು ಕೇಸ್ 270 ದಿನದಲ್ಲಿ ಮುಗಿಬೇಕು. ಆದರೆ ಈಗ ಸರಾಸರಿ 843 ದಿನಗಳು ಬೇಕಾಗ್ತಿದೆ ಒಂದೇ ಒಂದು ಕೇಸ್ ಕಂಪ್ಲೀಟ್ ಆಗಲಿಕ್ಕೆ. ಇನ್ನು ದುಡ್ಡಿದ್ದು ಬ್ಯಾಂಕ್ಗೆ ನಾಮ ಹಾಕೋರನ್ನ ವಿಲ್ಫುಲ್ ಡಿಫಾಲ್ಟರ್ಸ್ ಅಂತಾರೆ. ವಿಜಯ್ ಮಲ್ಯ ಕೇಸ್ ತಗೊಳ್ಳಿ, ಕಿಂಗ್ ಫಿಶರ್ ಮುಳುಗ್ತಿದೆ ಅಂತ ಗೊತ್ತಿದ್ರು ಬ್ಯಾಂಕ್ ಆಫ್ ಮಹಾರಾಷ್ಟ್ರ ವಿಜಯ್ ಮಲ್ಯನಿಗೆ ₹350 ಕೋಟಿ ಎಕ್ಸ್ಟ್ರಾ ಲೋನ್ ಕೊಡ್ತು. ನಮ್ದು ಸಿಬಿಲ್ ಸ್ಕೋರ್ ಸ್ವಲ್ಪ ಕಡಿಮೆ ಆದರೂ ಲೋನ್ ರಿಜೆಕ್ಟ್ ಮಾಡ್ತಾರೆ. ಆದರೆ ಇದೇ ಮಲ್ಯಂಗೆ ₹350 ಕೋಟಿ ಹೆಂಗ್ ಸ್ಯಾಂಕ್ಷನ್ ಆಯ್ತು ಸ್ನೇಹಿತರೆ? SR ಗ್ರೂಪ್ನ ರವಿ ಮತ್ತು ಪ್ರಶಾಂತ್ ರುಯಿಯ 11,000 ಕೋಟಿ ಸಾಲಕ್ಕೆ ಗ್ಯಾರಂಟಿ ಕೇಳಿದ್ರೆ ಕೋರ್ಟ್ನಲ್ಲಿ ನಮ್ಮ ಹತ್ರ ಸ್ವಂತ ಆಸ್ತಿಯೇ ಇಲ್ಲ ಅಂತ ಕೂಲ್ ಆಗಿ ಹೇಳ್ತಾರೆ. ಲೈಕ್ ವಾಟ್ ದ ಹೆಲ್ ಇಸ್ ಗೋಯಿಂಗ್ ಆನ್? ಮರ್ಸಿಡೀಸ್ ವರ್ಸಸ್ ಟ್ರ್ಯಾಕ್ಟರ್. ಈಗ ನಾನು ಹೇಳೋ ಸ್ಟೋರಿ ಕೇಳಿದ್ರೆ ನಿಜಕ್ಕೂ ನಿಮ್ಮ ರಕ್ತ ಕೊದಿಯುತ್ತೆ. ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿ 150 ಜನ ಕೋಟ್ಯಾಧಿಪತಿಗಳು ಒಟ್ಟಾಗಿ 150 ಮರ್ಸಿಡೀಸ್ ಬೆನ್ಸ್ ಕಾರ್ ತಗೋಬೇಕು ಅಂತ ಡಿಸೈಡ್ ಮಾಡ್ತಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇವರಿಗೆ ₹44 ಕೋಟಿ ಲೋನ್ ಕೊಡುತ್ತೆ. ಬಡ್ಡಿ ಎಷ್ಟು ಗೊತ್ತಾ? ಕೇವಲ 7%. ಜೊತೆಗೆ ಯೋನೋ ಆಪ್ ಮೂಲಕ 25,000 ಡಿಸ್ಕೌಂಟ್ ಬೇರೆ. ಇದೇ ಟೈಮ್ನಲ್ಲಿ ಅದೇ ಜಿಲ್ಲೆಯ ಕನ್ನಡ ತಾಲೂಕಿನ ಹೀರಾಬಾಯಿ ರಾಥೋಡ್ ಅನ್ನೋ ಬಂಜಾರ ಸಮುದಾಯದ ಬುಡಕಟ್ಟು ಮಹಿಳೆ ತನ್ನ 3.5 ಎಕರೆ ಜಮೀನಿನಲ್ಲಿ ಉಳೋಕೆ 6.35 ಲಕ್ಷ ಅಂದ್ರೆ 6,35,000 ಮೌಲ್ಯದ ಒಂದೇ ಒಂದು ಟ್ರ್ಯಾಕ್ಟರ್ ತಗೋತಾರೆ. ಬ್ಯಾಂಕ್ ಆಗಿ ಲೋನ್ ಕೊಡುತ್ತೆ. ಆದರೆ ಬಡ್ಡಿ ದರ ಎಷ್ಟು ಗೊತ್ತಾ? 13%ರಿಂದ 15.9%. ಮಳೆ ಇಲ್ಲದೆ ಒಂದು ಕಂತು ಡಿಲೇ ಆದರೆ ಆಕೆ ಮೇಲೆ ಪೆನಾಲ್ಟಿ ಹಾಕಿ ಬಡ್ಡಿನ 14.5%ಗೆ ಏರಿಸ್ತಾರೆ. ಜೊತೆಗೆ ಟ್ರ್ಯಾಕ್ಟರ್ ಸೀಸ್ ಮಾಡೋ ಬೆದರಿಕೆ ಬೇರೆ. ಅಂದರೆ ಈ ಸಿಸ್ಟಮ್ ಪ್ರಕಾರ ಕಾರು ತಗೊಳ್ಳೋ ಶ್ರೀಮಂತನಿಗೆ 7% ಬಡ್ಡಿ, ಹೊಲ ಉಳೋ ಬಡವನಿಗೆ 15.9% ಬಡ್ಡಿ. ಇದನ್ನ ಟ್ಯಾಕ್ಸಿಕ್ ಅಂತ ಕರಿಬೇಕಾ ಅಥವಾ ಸ್ಕ್ಯಾಮ್ ಅಂತಾನ? ನೀವೇ ಡಿಸೈಡ್ ಮಾಡಿ. ಕಾಂಕ್ರೀಟ್ ಕಾಡಿಗೆ ಕೃಷಿ ಸಾಲ. RBI ರೂಲ್ಸ್ ಪ್ರಕಾರ ಬ್ಯಾಂಕ್ಗಳು ಕೃಷಿಗೆ ಕಡ್ಡಾಯವಾಗಿ ಒಂದಷ್ಟು ಲೋನ್ ಕೊಡಲೇಬೇಕು. ಆದರೆ ಈ ಅಗ್ರಿ ಲೋನ್ ಎಲ್ಲಿಗೆ ಹೋಗ್ತಿದೆ ಗೊತ್ತಾ? ಮಹಾರಾಷ್ಟ್ರದ ಡೇಟಾ ನೋಡಿ. ಒಂದೇ ಒಂದು ಎಕರೆ ಕೃಷಿ ಭೂಮಿ ಇಲ್ಲದ ಮುಂಬೈ ನಗರಕ್ಕೆ 23,007 ಕೋಟಿ ರೂಪಾಯಿ ಅಂದರೆ 16% ಕೃಷಿ ಸಾಲ ಹೋಗಿದೆ. ಆದರೆ ಮುಂಬೈ ಮಾಲ್ಗಳಲ್ಲಿ, ಮಲಬಾರ್ ಹಿಲ್ಸ್ನಲ್ಲಿ ಕೂತಿರೋ ಕಾರ್ಪೊರೇಟ್ ಅಗ್ರಿ ಬಿಸ್ನೆಸ್ ಕಂಪನಿಗಳಿಗೆ, ಆದರೆ ಲಕ್ಷಾಂತರ ರೈತರಿರುವ ಬರಗಾಲ ಎದುರಿಸೋ ವಿದರ್ಭದ 11 ಜಿಲ್ಲೆಗಳಿಗೆ ಸಿಕ್ಕಿದ್ದು ಕೇವಲ 19% ಅಷ್ಟೇ. ಹಳ್ಳಿಯ ದುಡ್ಡನ್ನ ಬ್ಯಾಂಕ್ಗಳು ಹೀಗೆ ಸಿಟಿಗೆ ಶಿಫ್ಟ್ ಮಾಡ್ತಿರೋದ್ರಿಂದ ಕೃಷಿ ಬಿಕ್ಕಟ್ಟು ಎದುರಾಗಿದೆ. NCRB 2024ರ ಡೇಟಾ ಪ್ರಕಾರ ಒಂದು ವರ್ಷದಲ್ಲಿ 10,546 ಕೃಷಿ ಆತ್ಮಹತ್ಯೆಗಳು ನಡೆದಿವೆ. ಅಂದರೆ ನಮ್ಮ ರೈತರು 10,546 ಮಂದಿ ಒಂದೇ ವರ್ಷದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಅದರಲ್ಲೂ 56% ಸಾವುಗಳು ಸ್ವಂತ ಭೂಮಿ ಇಲ್ಲದ ದಿನಗೂಲಿ ಕಾರ್ಮಿಕರದ್ದು. WHO ಪ್ರಕಾರ ಗ್ಲೋಬಲ್ ಸೂಸೈಡ್ ರೇಟ್ 10.5 ಇದ್ರೆ ನಮ್ಮಲ್ಲಿ ಅದು 16.5 ಇದೆ. ದಿಸ್ ಈಸ್ ಲಿಟ್ರಲಿ ಹಾರ್ಟ್ ಬ್ರೇಕಿಂಗ್ ಅಲ್ವಾ? ರಿವರ್ಸ್ ರಾಬಿನ್ ಹುಡ್ ಮತ್ತು PMC ಬ್ಯಾಂಕ್ ದುರಂತ. ಈ 12 ಲಕ್ಷ ಕೋಟಿ ಸಾಲ ಮನ್ನಾ ಮಾಡದ ದುಡ್ಡು ಎಲ್ಲಿಂದ ಬಂತು? ಕಾಮನ್ ಸೆನ್ಸ್ ನಿಮ್ಮ ಅಕೌಂಟ್ನಿಂದಲೇ. ಇದನ್ನೇ ಆರ್ಥಿಕ ತಜ್ಞರು ರಿವರ್ಸ್ ರಾಬಿನ್ ಹುಡ್ ಸ್ಟೋರಿ ಅಂತಾರೆ. ಅಂದರೆ ಬಡವರಿಂದ ಕಿತ್ತು ಶ್ರೀಮಂತರಿಗೆ ಹಂಚೋದು.
2018ರಿಂದ 2023 ಕೇವಲ 5 ವರ್ಷಗಳಲ್ಲಿ ಬ್ಯಾಂಕ್ಗಳು ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿಲ್ಲ ಅನ್ನೋ ಒಂದೇ ಕಾರಣಕ್ಕೆ, ಜೊತೆಗೆ SMS ಚಾರ್ಜ್, ATM ಲಿಮಿಟ್ ಅಂತ ನಮ್ಮಿಂದ ಕಲೆಕ್ಟ್ ಮಾಡಿರೋ ಪೆನಾಲ್ಟಿ ಎಷ್ಟು ಗೊತ್ತಾ? ಬರೋಬ್ಬರಿ 35,500 ಕೋಟಿ ರೂಪಾಯಿ. ಅಕೌಂಟಲ್ಲಿ ದುಡ್ಡಿಲ್ಲ ಅಂತ ಬಡವ ಪರದಾಡ್ತಿದ್ರೆ, ದುಡ್ಡಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಬ್ಯಾಂಕ್ಗಳು ಅವನಿಗೆ ದಂಡ ಹಾಕ್ತವೆ. ವಾಟ್ ಎ ಲಾಜಿಕ್ ಬ್ರೋ. ಇನ್ನು PMC, ಪಂಜಾಬ್ ಅಂಡ್ ಮಹಾರಾಷ್ಟ್ರ ಕೋಆಪರೇಟಿವ್ ಬ್ಯಾಂಕ್ ಸ್ಕ್ಯಾಮ್ ನೆನಪಿದೆಯಾ? 2019ರಲ್ಲಿ HDIL ಅನ್ನೋ ಕಂಪನಿಗೆ ಬ್ಯಾಂಕಿನ MD ಸೇರ್ಕೊಂಡು 6,226 ಕೋಟಿ ರೂಪಾಯಿ, ಬ್ಯಾಂಕಿನ 73% ಆಸ್ತಿ ಸಾಲ ಕೊಟ್ಟು 21,049 ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿದ್ರು. ಸ್ಕ್ಯಾಮ್ ಹೊರಬಿದ್ದಾಗ ನಮ್ಮ ಜನ ಬೀದಿಗೆ ಬಂದರು. ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ ಇಂದ ಸತ್ರು. ಆದರೆ ಗವರ್ಮೆಂಟ್ ಕೊಟ್ಟ ಸೊಲ್ಯೂಷನ್ ಏನು? ನಿಮ್ಮದೇ ದುಡ್ಡನ್ನು ನೀವು ವಾಪಸ್ ಪಡಿಬೇಕು ಅಂದರೆ 10 ವರ್ಷ ಕಾಯಬೇಕು, ಅದು ಬಡ್ಡಿ ಇಲ್ಲದೆ. ಕಾರ್ಪೊರೇಟ್ಸ್ ಮಜಾ ಮಾಡ್ತಾರೆ, ಕಾಮನ್ ಮ್ಯಾನ್ ಸಫರ್ ಮಾಡ್ತಾನೆ. ಸ್ನೇಹಿತರೆ, ಸರ್ಕಾರ ಟ್ಯಾಕ್ಸ್ ದುಡ್ಡನ್ನು ರೀಕ್ಯಾಪಿಟಲೈಸೇಷನ್ ಹೆಸರಲ್ಲಿ ತಗೊಂಡು ಹೋಗಿ ಮುಳುಗೋ ಬ್ಯಾಂಕ್ಗಳಿಗೆ ಹಾಕುತ್ತೆ. ಆದರೆ ಈ ಬ್ಯಾಂಕ್ಗಳು ಹೊಸ ಸ್ಟಾರ್ಟಪ್ಗಳಿಗೆ ಲೋನ್ ಕೊಡಲ್ಲ, ಬದಲಾಗಿ ಆಗಲೇ ಸತ್ತು ಹೋಗಿರೋ ಡಿಫಾಲ್ಟರ್ ಕಂಪನಿಗಳಿಗೆ ಮತ್ತೆ ದುಡ್ಡು ಕೊಡ್ತವೆ. ಇದನ್ನು ಜಾಂಬಿ ಲೆಂಡಿಂಗ್ ಅಂತಾರೆ. ಈ ಎಲ್ಲ ಟಾಕ್ಸಿಕ್ ಪಾಲಿಸಿಗಳ ರಿಸಲ್ಟ್ ಏನಾಗಿದೆ? ಆಕ್ಸ್ಫ್ಯಾಮ್ ಡೇಟಾ ಕೇಳಿದ್ರೆ ನಿಮ್ಮ ತಲೆ ಗಿರ್ ಎನ್ನುತ್ತೆ. ನಿಜವಾಗಲು K-shaped growth. ದೇಶದ ಟಾಪ್ 1% ಶ್ರೀಮಂತರ ಹತ್ರ ಇಡೀ ದೇಶದ 40% ಸಂಪತ್ತಿದೆ. 2000 ಇಸ್ವಿಯಲ್ಲಿ 9 ಬಿಲಿಯನೇರ್ಗಳಿದ್ರು, ಈಗ 119 ಜನ ಇದ್ದಾರೆ ಸ್ನೇಹಿತರೆ. ಇದು ಮೋದಿ ಪವಾಡ. ಆದರೆ ಇನ್ನೊಂದು ಕಡೆ ದುಬಾರಿ ಹಾಸ್ಪಿಟಲ್ ಖರ್ಚಿನಿಂದ ಪ್ರತಿ ಸೆಕೆಂಡ್ಗೆ 2 ಬಡತನ ರೇಖೆಗಿಂತ ಕೆಳಗೆ ಹೋಗ್ತಿದ್ದಾರೆ. ಒಂದು ಟಾಪ್ ಗಾರ್ಮೆಂಟ್ ಕಂಪನಿಯ CEO 1 ವರ್ಷದಲ್ಲಿ ಗಳಿಸೋ ದುಡ್ಡನ್ನ ಗ್ರಾಮೀಣ ಕಾರ್ಮಿಕನೊಬ್ಬ ಸಂಪಾದಿಸಲು ಬರೋಬ್ಬರಿ 941 ವರ್ಷ ದುಡಿಬೇಕು. ಇದನ್ನೇ K-shaped ಗ್ರೋತ್ ಅನ್ನೋದು. ಮೇಲಿರೋರು ಸಾಲ ಮನ್ನಾ ಮಾಡಿಸ್ಕೊಂಡು ಇನ್ನು ಮೇಲಕ್ಕೆ ಹೋಗ್ತಾರೆ, ಕೆಳಗಿರೋ ನಾವೆಲ್ಲ ಪೆನಾಲ್ಟಿ ಟ್ಯಾಕ್ಸ್ ಕಟ್ಕೊಂಡು ಇನ್ನು ಕೆಳಗೆ ಹೋಗ್ತೀವಿ, ಅಧಪತನಕ್ಕೆ ಇಳಿತೀವಿ. ನಾವು 5ನೇ ದೊಡ್ಡ ಎಕಾನಮಿ ಅನ್ನೋ ಇಲ್ಯೂಷನ್ ಅಥವಾ ಭ್ರಮೆಯಲ್ಲಿ ತೇಲಾಡೋದನ್ನ ಬಿಟ್ಟು ಈ ಮಾಡರ್ನ್ ರಿವರ್ಸ್ ರಾಬಿನ್ ಹುಡ್ ಗೇಮ್ ಅನ್ನ ಪ್ರಶ್ನೆ ಮಾಡಬೇಕಿದೆ. IBC ಹೇರ್ ಕಟ್ಗಳನ್ನು ನಿಲ್ಲಿಸಬೇಕು, ಅಗ್ರಿ ಲೋನ್ ರಿಯಲ್ ರೈತರಿಗೆ ಸಿಗಬೇಕು. ಈ ಡಾಕ್ಯುಮೆಂಟರಿ ನಮಗೊಂದು ವಾರ್ನಿಂಗ್ ಬೆಲ್ ಇದ್ದಂಗೆ. ಈ ಫ್ಯಾಕ್ಟ್ಸ್, ಈ ಡೇಟಾ ಪ್ರತಿಯೊಬ್ಬರಿಗೂ ತಲುಪಬೇಕು ಸ್ನೇಹಿತರೆ. ಸೊ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ. ಈ ಟಾಕ್ಸಿಕ್ ಸಿಸ್ಟಮ್ ಬದಲಾಗಬೇಕು ಅಂದ್ರೆ ನಾವೇನ್ ಮಾಡಬೇಕು? ಕಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಒಪಿನಿಯನ್ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್. ನೋಡ್ತಾ ಇರಿ ಫಸ್ಟ್ ಕನ್ನಡ. ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ. ಜೈ ಹಿಂದ್.